ಆಕಾಶವಾಣಿ ಮಡಿಕೇರಿ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ. ಕೊಡಗಿನ ಸುಪುತ್ರ ಭಾರತೀ ಸುತರ ಜನ್ಮಶತಮಾನೋತ್ಸವ ವರ್ಷದಲ್ಲಿ ಮಡಿಕೇರಿ ಆಕಾಶವಾಣಿಯ ನಮನ. ಕೇಳಿ, ನಮಸ್ಕಾರ ಭಾರತೀ ಸುತ. ಆತ್ಮೀಯ ಶ್ರೋತೃಗಳೇ, ನಮಸ್ಕಾರ ಭಾರತೀ ಸುತ ಮಾಲಿಕೆಯ ಈ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಟಿ.ಪಿ. ರಮೇಶ್ ಅವರು ಭಾರತೀ ಸುತರ ಶಿಷ್ಯವರ್ಗದ ಪ್ರತಿನಿಧಿಯಾಗಿ ಗುರುವಂದನೆ ಸಲ್ಲಿಸುವುದರೊಂದಿಗೆ ಕೊಡಗು ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿರುವ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ಮಾಹಿತಿ ನೀಡಿದ್ದಾರೆ. ಭಾರತೀ ಸುತ ಎನ್ನುವ ಹೆಸರನ್ನು ಕನ್ನಡ ಸಾಹಿತ್ಯ ಲೋಕ ಸಂಪೂರ್ಣ ಮರೆತು ಹೋಗಿದೆ ಎಂದರೆ ಅದು ಉತ್ಪ್ರೇಕ್ಷೆಯಲ್ಲ ಎಂದೇ ನನ್ನ ಭಾವನೆ. ಎಸ್.ಆರ್. ನಾರಾಯಣರಾವ್ ಸಂಪೂರ್ಣ ಮೇರೆಗೆ ಸರಿಯುತ್ತಿರುವ ಹೆಸರು ಬಹುಶಃ ಬಯಲುದಾರಿ, ಗಿರಿಕನ್ಯೆ, ಹುಲಿ ಹಾಲಿನ ಮೇವು ಮಾತ್ರವಲ್ಲ, ಎಡಕಲ್ಲು ಗುಡ್ಡದ ಮೇಲೆ ಇವು ಚಲನಚಿತ್ರವಾಗಿ ಎಲ್ಲರಿಗೂ ಗೊತ್ತು. ಆದರೆ ಅದರ ಮೂಲ ಲೇಖಕರು ಭಾರತೀ ಸುತರಾಗಿದ್ದರು ಎನ್ನುವುದು ಅನೇಕರಿಗೆ ಗೊತ್ತಿಲ್ಲ. ಭಾರತೀ ಸುತ ಮೂಲತಃ ಕಾದಂಬರಿಕಾರ ಅಂತ ಹೇಳುತ್ತೀರಾ ಅಥವಾ ಕವಿ ಎಂದು ಹೇಳುತ್ತೀರಾ, ಹೋರಾಟಗಾರ ಎನ್ನುತ್ತೀರಾ, ಇದು ನಿಮಗೆ ಬಿಟ್ಟ ವಿಷಯ. ಆದರೆ ನಾನು ಮಾತ್ರ ಹೋರಾಟಗಾರನ ಸಾಹಿತ್ಯ ಅಂತೆ ಉಲ್ಲೇಖಿಸಬಲ್ಲೆ. ಇರುಳಿನಲ್ಲಿ ದಾರಿ ಕಾಣದೆ ನೊಂದಿಹೆ ನಾನು, ಕಲ್ಮುಳ್ಳುಗಳನ್ನು ತುಳಿದಿಹೆನು, ಅಂತ್ಯವಿಲ್ಲದ ಕಡಲಿನಂತೆ ಹರಡಿಯುವುದು ಭೀಕರ ಯಾಮನಿಯು, ಸಂಗಡಿಗರನೇಗಿಲ್ಲ ಈ ದಾರಿಯಲ್ಲಿ, ಏಕಾಂಗಿ ನಾನಾಗಿ ಇಡುತ್ತಲೀಹೆನು ಹೆಜ್ಜೆಗಳನ್ನು ಮುಂದೆ. ಇದು ಕವಿಯಾಗದ ಭಾರತೀ ಸುತರ ಒಂದು ಕವನದ ಸಾಲು. ಈ ಕವಿತೆ ಓದಿದಾಗ ಅವರ ಸಂಪೂರ್ಣ ಚಿತ್ರವನ್ನು ನೀಡದೆ ಹೋದರೂ ಇವರನ್ನು ತದೇಕ ಚಿತ್ತದಿಂದ ಗಮನಿಸುವಂತೆ ಮಾಡುವಲ್ಲಿ ಈ ಕವನ ಯಶಸ್ವಿಯಾಗುತ್ತದೆ. ಭಾರತೀ ಸುತ ಹುಟ್ಟು ಹೋರಾಟಗಾರ. ಅದು ಅವರ ಕಾದಂಬರಿಗಳಲ್ಲಿ, ಸಿನಿಮಾಗಳಲ್ಲಿ ಎದ್ದು ಕಾಣುವ ಅಂಶ. ಮಾನವ ಜನಾಂಗಕ್ಕೆ ಕಳಂಕವಾಗಿದ್ದ ಮೌಢ್ಯಗಳ ವಿರುದ್ಧ ಸಾಹಿತ್ಯ ರಚನೆಯ ಅಗತ್ಯವನ್ನು ಅವರು ಅರ್ಥ ಮಾಡಿಕೊಂಡಿದ್ದರು. ಕೇವಲ 61 ವರ್ಷಗಳ ತಮ್ಮ ಬಾಳ್ವೆಯಲ್ಲಿ ಭಾರತೀ ಸುತರು 64 ಕೃತಿಗಳನ್ನು ಬರೆದಿದ್ದು, ಅವುಗಳಲ್ಲಿ 32 ಕಾದಂಬರಿಗಳು, 8 ಕಥಾ ಸಂಕಲನಗಳು, ವಯಸ್ಕರ ಶಿಕ್ಷಣದ ಬಗ್ಗೆ 3 ಕೃತಿಗಳು ಹಾಗೂ ಮಕ್ಕಳಿಗಾಗಿ 21 ಪುಸ್ತಕಗಳನ್ನು ಬರೆದಿದ್ದಾರೆ. ಇನ್ನೂ ಕೆಲವು ಹಸ್ತಪ್ರತಿಯಲ್ಲಿದ್ದು ಪುಸ್ತಕ ರೂಪದಲ್ಲಿ ಬರಬೇಕಾಗಿದೆ. ಆದರೆ ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಾಳತ್ವದಲ್ಲಿ 2 ಕಾರ್ಯಕ್ರಮಗಳು ದೊಡ್ಡ ಮಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ನಡೆದಿದೆ. ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಂಸ್ಮರಣೆ ಕಾರ್ಯಕ್ರಮವಾದರೆ, ಮತ್ತೊಂದು ಸಾಹಿತ್ಯ ಅಕಾಡೆಮಿ ಸಹಯೋಗದಲ್ಲಿ ನಡೆದ ಭಾರತೀ ಸುತರ ಸಾಹಿತ್ಯದಲ್ಲಿ ವಿಮರ್ಶೆ. ಹೀಗೆ 2 ಕಾರ್ಯಕ್ರಮಗಳನ್ನು ಈ ಜಿಲ್ಲೆ ಸಂಯೋಜಿಸಿ ಅವರನ್ನು ಸಾಹಿತ್ಯ ಲೋಕಕ್ಕೆ ನೆನಪಿಸುವಂಥ ಕೆಲಸ ಮಾಡಿದೆ. ಜೊತೆಗೆ ಮಡಿಕೇರಿ ಹತ್ತಿರದ ಭಾರತೀ ಸುತ ವಾಸವಾಗಿದ್ದ ಬಿಳಿಗೇರಿ ಗ್ರಾಮಕ್ಕೆ ಹೋಗುವ ರಸ್ತೆಗೆ ಭಾರತೀ ಸುತ ರಸ್ತೆ ಎಂದು ನಾಮಕರಣವನ್ನು ಕೂಡ ಪರಿಷತ್ತು ಮಾಡಿದೆ. ಭಾರತೀ ಸುತ ಸಾಹಿತ್ಯದ ಸ್ಮರಣೆ ಕೇವಲ ಈ ಜಿಲ್ಲೆಯ ಕೆಲಸ ಮಾತ್ರವಲ್ಲ, ಸಾಹಿತ್ಯ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ನಡೆಸುವವರ ಕೆಲಸವೂ ಆಗಬೇಕು. ಏಕೆಂದರೆ ಭಾರತೀ ಸುತರು ಕನ್ನಡ ಸಾರಸತ್ವ ಲೋಕದ ಪ್ರತಿಭಾವಂತ ಸಾಹಿತಿ. ದಿನಾಂಕ 15/5/1915 ಜನ್ಮ ತಾಳಿದ ನಾರಾಯಣರಾವ್ ಹುಟ್ಟಿದ್ದು ಮಡಿಕೇರಿ ಸಮೀಪದ ಬಿಳಿಗೇರಿಯಲ್ಲಿ. ಪಂಜೆ ಮಂಗೇಶರಾಯರ ಶಿಷ್ಯರಾದ ಇವರು ವಿದ್ಯಾರ್ಥಿಯಾಗಿದ್ದಾಗಲೇ ತಮ್ಮ ಸಾಹಿತ್ಯದ ಗೀಳು ಬೆಳೆಸಿಕೊಂಡಿದ್ದರು. ಮೊದಲು ಬರೆದ ಕವನವನ್ನು ಪಂಜೆಯವರಲ್ಲಿ ತೋರಿಸಿ ಪ್ರಶಂಸಿಸಲ್ಪಟ್ಟ ಭಾರತೀ ಸುತರು ಬಹುಶಃ ಹಿಂದಿರುಗಿ ನೋಡಲೇ ಇಲ್ಲ ಎಂದನಿಸುತ್ತದೆ. ವಿದ್ಯಾರ್ಥಿ ಜೀವನದಲ್ಲಿ ತಂದೆ ಇಲ್ಲದೆ ತಬ್ಬಲಿಯಾಗಿ ಚಿಕ್ಕಪ್ಪನ ಅಸರೆಯಲ್ಲಿ ಬದುಕುತ್ತಿದ್ದ ನಾರಾಯಣರಾಯರನ್ನು ಸೆಳೆದದ್ದು ಗಾಂಧೀಜಿಯವರ ಸ್ವಾತಂತ್ರ್ಯ ಚಳುವಳಿ. ಇಂತಹ ಚಳುವಳಿಯಲ್ಲಿ ಸೇರ್ಪಡೆಯಾದ ಇವರು ಶಾಲೆಯಿಂದ ಅಮಾನತ್ತಿನ ಶಿಕ್ಷೆಗೆ ಒಳಗಾಗಿ ಜೈಲುವಾಸವನ್ನು ಅನುಭವಿಸುತ್ತಾರೆ. ತನ್ನ ಸ್ವಂತ ಬದುಕಿನ ಯೋಚನೆ ಮಾಡದ ಭಾರತೀ ಸುತರು ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗಿ ಚಡಿಯೇಟಿನ ಶಿಕ್ಷೆಗೂ ಗುರಿಯಾಗುತ್ತಾರೆ. ಪರಿಣಾಮ ಮನೆಯಲ್ಲೂ ವಿರೋಧ ಕಟ್ಟಿಕೊಂಡು ಮನೆಯ ಬಾಗಿಲು ಇವರ ಪಾಲಿಗೆ ಮುಚ್ಚಿದಾಗ ಈ ಊರಿನಲ್ಲಿ ಇದ್ದು ಮಾಡುವುದಾದರೂ ಏನು ಎಂಬ ನಿರ್ಧಾರಕ್ಕೆ ಬಂದು ಕೇರಳ ರಾಜ್ಯದ ವಯನಾಡಿಗೆ ಹೋಗಿ ಅಲ್ಲಿ ಕೂಲಿ ಕೆಲಸ ಮಾಡಿ ಬದುಕನ್ನು ಸಾಗಿಸುತ್ತಾರೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಸಕ್ರಿಯರಾಗಿದ್ದ ಅವರನ್ನು ಆಂಗ್ಲ ಸರ್ಕಾರ 1932ರಲ್ಲಿ ಸೆರೆಮನೆಗೆ ಕಳಿಸುತ್ತದೆ. ಅಲ್ಲಿ ಇವರಿಗೆ ಹಿರಿಯ ಕಮ್ಯುನಿಸ್ಟ್ ಮುಖಂಡರಾದ
ನಂಬೂದಿರಿಪಾಡ್ ಮತ್ತು ಎ.ಕೆ. ಗೋಪಾಲನ್ ಎಂಬ ಎಡಪಂಥೀಯ ವಿಚಾರಧಾರೆಯ ನಾಯಕರ ಸಹವಾಸ ಸಿಗುತ್ತದೆ. ಹೀಗೆ ಮುಂದುವರೆದು ಕೊಡಗಿನ ಕಣಿವೆ ಗ್ರಾಮದ ರಾಮಸ್ವಾಮಿ ಕಣಿವೆಯಲ್ಲಿ ಮತ್ತು ಮಡಿಕೇರಿಯಲ್ಲಿ ಅಧ್ಯಾಪಕರಾಗಿ ದುಡಿಯುತ್ತಾರೆ. ಭಾರತೀಸುತರು ಏಕೆ ಪ್ರಚಾರಕ್ಕೆ ಬರಲಿಲ್ಲ ಎನ್ನುವುದಕ್ಕೆ ಬ್ರಹ್ಮಗಿರಿ ಅವರ ಸಂಸ್ಮರಣಾ ಗ್ರಂಥದಲ್ಲಿ ಅವರ ಮಿತ್ರರಾದ ಮಹಾಬಲೇಶ್ವರ ಭಟ್ರು ಒಂದು ವಿಷಯವನ್ನು ಹೇಳ್ತಾರೆ. ಬ್ರಹ್ಮಗಿರಿ ಸಂಸ್ಮರಣಾ ಗ್ರಂಥದ ಪ್ರಕಾಶನದ ಅಧ್ಯಕ್ಷರಾಗಿ ಜಿ.ಎಂ. ಮಂಜುನಾಥಯ್ಯನವರು, ಸದಸ್ಯರಾಗಿ ಬಿ.ಎಸ್. ಕುಶಾಲಪ್ಪನವರು, ಕೆ.ಎ. ಸೋಮಣ್ಣನವರು, ಸಿ.ವಿ. ಸದಾಶಿವರವರು, ಡಿ.ಜೆ. ಪದ್ಮನಾಭ, ಎಸ್.ಎಸ್. ನಾಗರಾಜ್, ಎನ್.ಎಸ್. ನಾರಾಯಣ ಇವರೆಲ್ಲ ಸೇರಿ ಕಾರ್ಯ ಮಾಡಿದ್ದಾರೆ. ನಾಡಿನ 80 ಮಂದಿ ಹಿರಿಯ ಸಾಹಿತಿಗಳು ಕೂಡ ಆ ಬ್ರಹ್ಮಗಿರಿಯ ಸಂಸ್ಮರಣಾ ಗ್ರಂಥದಲ್ಲಿ ಭಾರತೀಸುತರ ಕುರಿತಂತೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ. ಅವರು ಭಾರತೀಸುತರ ಬಗ್ಗೆ ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಮತ್ತು ಅಭಿನಂದನಾ ಗ್ರಂಥದ ಮುಖ್ಯಸ್ಥರಾಗಿದ್ದಂಥ ಪ್ರೊಫೆಸರ್ ದೇಜೇಗೌಡರು ಹೇಳ್ತಾರೆ, ಅವರು ಮಠ ಕಟ್ಟಿದವರಲ್ಲ, ಪಂಥ ನಿರ್ಮಿಸಿದವರಲ್ಲ, ಸವಾಲೆಸೆದವರಲ್ಲ, ಶಿಷ್ಯರನ್ನು ಚೂ ಬಿಟ್ಟವರಲ್ಲ, ರಾಜಕೀಯ ಮಾಡಿದವರಲ್ಲ. ಆದ್ದರಿಂದ ಅವರು ಲೋಕದ ಗಮನ ಸೆಳೆಯಲಿಲ್ಲ. ಅವರು ಸೃಷ್ಟಿಸಿರುವ ಸಾಹಿತ್ಯ ಗುಣಮೌಲ್ಯ ಪ್ರಮಾಣದಲ್ಲಿ ಹಿರಿದಾದದ್ದಾದರೂ ಅದಕ್ಕನುಗುಣವಾಗಿ ಪ್ರಾಶಸ್ತ್ಯ ಅವರ ಜೀವಿತ ಸಮಯದಲ್ಲಿ ದೊರೆಯದಿದ್ದುದು ಪ್ರಾಜ್ಞರ ಮನಸ್ಸಿನಲ್ಲಿ ಕಳವಳ ಉಂಟು ಮಾಡುವಂಥ ವಿಚಾರವಾಗಿದೆ. ಇದು ಆ ಕಾಲದಲ್ಲಿ ಭಾರತೀಸುತರಿಗೆ ದೊರೆತ ದೊಡ್ಡ ಪ್ರಶಸ್ತಿ. ಅದು ಇವರೊಬ್ಬರಿಂದ ಮಾತ್ರವಲ್ಲ. ಹಾಮಾನಾಯಕ್, ಕಾವ್ಯಾನಂದ, ಕಯ್ಯಾರ ಕಿಂಜಣ್ಣರೈ, ಜಿ.ಟಿ. ನಾರಾಯಣರಾವ್, ಡಾಕ್ಟರ್ ಚಿದಾನಂದಮೂರ್ತಿ, ಪ್ರೊಫೆಸರ್ ಅಮೃತ ಸೋಮೇಶ್ವರ, ಡಾಕ್ಟರ್ ಕಮಲಾ ಹಂಪನ ಮುಂತಾದವರ ಅಭಿಪ್ರಾಯವು ಬಹುತೇಕ ಇದೇ ಆಗಿದೆ. ಈ ಕೃತಿ ಭಾರತೀಸುತರ ವೈಯಕ್ತಿಕ ಬದುಕು, ಹೋರಾಟ, ವೃತ್ತಿ, ಬಡವರ ಬಗ್ಗೆ ಕಾಳಜಿ ಈಗ ಎಲ್ಲ ಮುಖಗಳನ್ನು ಅನಾವರಣ ಮಾಡುತ್ತದೆ. ಭಾರತೀಸುತರ ಕಾದಂಬರಿಯಲ್ಲಿ ಹೋರಾಟದ ಛಾಯೆ ಮತ್ತು ಬಹಳಷ್ಟು ಕಾದಂಬರಿಗಳಲ್ಲಿ ಕೊಡಗು ಮತ್ತು ಕೇರಳ ಛಾಯೆ ಹೆಚ್ಚಾಗಿ ಇದೆ. ತಮ್ಮ ಸಾಹಿತ್ಯದಲ್ಲಿ ಅವರು ಎಂದಿಗೂ ದುಡಿಯುವ ಜನರ ಪರವಾಗಿಯೇ ಇದ್ದರು ಎಂಬುದು ಎದ್ದು ಕಾಣುವ ಅಂಶ. ಭಾರತೀಸುತರ ಕಾದಂಬರಿಯಾದ ಗಿರಿಕನ್ಯೆಯು ಪಣಿಯರ ಜೀವನವನ್ನು ಒಳಗೊಂಡಿದ್ದರೆ, ಬಯಲುದಾರಿ ಶ್ರೀಮಂತ ಬದುಕಿನ ಕುಟುಂಬದ ಪ್ರೇಮ ಜೀವನವನ್ನು ಸಾರಿದರೆ, ಹುಲಿ ಹಾಲಿನ ಮೇವು ಕೊಡವರ ಜೀವನ ಪದ್ಧತಿಯನ್ನು ಸಾರುತ್ತದೆ. ಹಾಗೆಯೇ ಎಡಕಲ್ಲು ಗುಡ್ಡದ ಮೇಲೆ ಒಂದು ತ್ರಿಕೋನ ಪ್ರೇಮ ಕಥನ. ಭಾರತೀಸುತರ ಸಾಮಾಜಿಕ ಐತಿಹಾಸಿಕ ಕಾದಂಬರಿಗಳ ನಡುವೆ ಕಾಲಾಯಾನ ಎಂಬ ವೈಜ್ಞಾನಿಕ ಕಾದಂಬರಿಯನ್ನು ಕೂಡ ಅವರು ಬರೆದಿದ್ದಾರೆ. ಈ ಬೃಹತ್ ಕಾದಂಬರಿಗಳ ನಡುವೆ ಭಾರತೀಸುತರ ಮಿನಿ ಕಾದಂಬರಿಗಳು ಯಶಸ್ವಿಯಾಗಿವೆ. ಪೆಟೇಟ್ರಿಯಾ, ಕಂದನನ್ನು ಕದ್ದವನು, ಇಲಿ ಮತ್ತು ಹಾವು ಈ 3 ಕೃತಿಗಳು ಭಾರತೀಸುತರ ವೈಶಿಷ್ಟ್ಯವಾದ ಕೊಡುಗೆಗಳು. ಜೊತೆಗೆ ತಲೆತಿರುಕ, ಯೋಧ, ದೊರೆಮಗಳು ಮತ್ತು ಇರಾನಿನ ವೀರರು ಇವು ಅನುವಾದ ಕೃತಿಗಳು. ಕಾದಂಬರಿ ಹಾಗೂ ಕಥಾಕ್ಷೇತ್ರಗಳಲ್ಲಿ ಕನ್ನಡ ಸಾಹಿತ್ಯಕ್ಕೆ ಉತ್ತಮ ಕೊಡುಗೆ ನೀಡಿರುವ ಭಾರತೀಸುತರು ಮಕ್ಕಳ ಸಾಹಿತ್ಯದಲ್ಲೂ ಹಿಂದೆ ಬಿದ್ದಿಲ್ಲ ಎನ್ನುವುದು ಅಷ್ಟೇ ಮುಖ್ಯ. ಕಳ್ಳರ ಫಜೀತಿ, ಮಂತ್ರದ ಕೊಳಲು, ಹೋತನ ಬೆನ್ನೇರಿದ ತೋಳ, ಕಾಣೆಯಾದ ಕಬ್ಬಿಣ ರಾಯ, 11 ಹಂಸಗಳು, ಹುಲಿಗಳ ದಿಬ್ಬಣ, ಸಿಗೋರ, ಕಾವೇರಿ, ನಳದಮಯಂತಿ ಇತ್ಯಾದಿ. ಜೊತೆಗೆ ವಯಸ್ಕರ ಸಾಹಿತ್ಯಕ್ಕೂ ಭಾರತೀಸುತರ ಕೊಡುಗೆಯನ್ನು ಇಲ್ಲಿ ಉಲ್ಲೇಖಿಸಲೇಬೇಕು. ಸೊಳ್ಳೆ ಹರಡುವ ರೋಗಗಳು, ಡಾಕ್ಟರ್ ಜಾಕೀರ್ ಹುಸೇನ್ ಮತ್ತು ಮಲ್ಲಿಗೆಹಳ್ಳಿಯ ಜಾನರು ಇವೇ ಈ ಕೃತಿಗಳು. ಹೀಗೆ ಭಾರತೀಸುತರ ಸಾಹಿತ್ಯವನ್ನು ಅವರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ ನಾವೆಲ್ಲರೂ ಮನಗಾಣಬೇಕು. ಇದೇ 19ರ ಶನಿವಾರ ಮಡಿಕೇರಿ ಕಾವೇರಿ ಕಲಾಕ್ಷೇತ್ರದಲ್ಲಿ ಭಾರತೀಸುತ ಜನ್ಮ ಶತಮಾನೋತ್ಸವ ಸಮಾರಂಭವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲಾ ಶಿಕ್ಷಣ ಇಲಾಖೆ, ಜಿಲ್ಲಾ ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲಾ ಶಿಕ್ಷಕರ ಸಂಘ ಜಂಟಿಯಾಗಿ ಆಯೋಜಿಸಿದೆ. ಒಬ್ಬ ಪ್ರೌಢಶಾಲೆಯ ಶಿಕ್ಷಕರಾಗಿರ್ತಕ್ಕಂಥ ಭಾರತೀಸುತರಿಗೆ ಈ ಜಿಲ್ಲೆಯ ಎಲ್ಲ ಶಿಕ್ಷಕರು ಸೇರಿ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಶತಮಾನೋತ್ಸವದ ಕಾರ್ಯಕ್ರಮ ಭಾಳ ಅದ್ಧೂರಿ ಆಗಬೇಕು ಅಂತ ಹೇಳ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಸಾಕಷ್ಟು ಶ್ರಮವನ್ನು ವಹಿಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಆಕಾಶವಾಣಿ ನಿಲಯದ ಮೂಲಕ ಭಾರತೀಸುತರ ವಿವಿಧ ಕೃತಿಗಳ ಕುರಿತಂತೆ ಜಿಲ್ಲೆಯ ಲೇಖಕರು ವಿಷಯ ಪ್ರಸ್ತಾಪಿಸಿದ್ದಾರೆ. ಜಿಲ್ಲೆಯ ಪ್ರೌಢಶಾಲೆಗಳಲ್ಲಿ ಭಾರತೀಸುತರ ಕುರಿತಂತೆ ಪ್ರಬಂಧ, ಭಾಷಣ ಕಾರ್ಯಕ್ರಮ ನಡೆದಿದೆ. ಜಿಲ್ಲೆಯ 3 ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಂದ ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ. ಕೊಡಗು ಜಿಲ್ಲೆಯ ಪ್ರೌಢಶಾಲಾ ಶಿಕ್ಷಕರುಗಳ ಸಮ್ಮುಖದಲ್ಲಿ ಅವರ ಜನ್ಮ ಶತಮಾನೋತ್ಸವವು ತಾರೀಕು 19ರಂದು ನಡೆಯಲಿದ್ದು, ಓರ್ವ ಶಿಕ್ಷಕರಾಗಿದ್ದ ಅವರಿಗೆ ಶಿಕ್ಷಕ ಸಮುದಾಯ ನಮನ ಸಲ್ಲಿಸಲಿದೆ. ಜಿಲ್ಲೆಯ ಶಿಕ್ಷಕರುಗಳು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಲೇಬೇಕೆಂದು ಪರಿಷತ್ ಮನವಿ ಮಾಡುತ್ತಿದೆ. ಪ್ರೌಢಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ
ಶಾಲೆಗೆ ನಾವು ಹೋಗಿ ತರಗತಿಯಲ್ಲಿ ಕೂತಾಗ ಕನ್ನಡ ಪಾಠ್ಯ ಪ್ರವಚನಗಳಿಗಾಗಿ ಗುರುಗಳಾಗಿರ್ತಕ್ಕಂಥ ಭಾರತೀ ಸೂತರು ಬರ್ತಾಯಿದ್ರು. ಅವರೊಬ್ಬ ಸಾಮಾನ್ಯ ವ್ಯಕ್ತಿತ್ವವನ್ನು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಕ್ಕಂಥ ರೀತಿ ನೀತಿಯಲ್ಲೇ ಬದುಕಿ ಬಂದವರು ಅಂತ ಹೇಳೋದನ್ನು ನಾವು ಪ್ರೌಢಶಾಲಾ ವಿದ್ಯಾರ್ಥಿ ದೆಸೆಯಲ್ಲಿ ನೋಡುವಾಗಲೇ ನಮಗೆ ಅರಿವಾಗ್ತಿತ್ತು. ಮಳೆಗಾಲದಲ್ಲಿ ಕೊಡಗಿನಲ್ಲಿ ಸಾಧಾರಣ ಈಗ ಅಂಥ ಕಂಬಳಿಗಳೆಲ್ಲ ಸಿಕ್ಕೋದಿಲ್ಲ. ಆ ಕಾಲದಲ್ಲಿ ಒಂದು ಥರದ ಬೆಚ್ಚನೆಯ ಕಂಬಳಿಗಳನ್ನು ಕೊಡ್ತಿದ್ರು ಕೊಡಗಿನಲ್ಲಿ, ಭಾರಿ ಮಳೆ ಆಗ. ಅಂತಹ ಕಂಬಳಿಯನ್ನೇ ಅವರು ಪ್ಯಾಂಟು ಮತ್ತು ಕೋಟಾಗಿ ಹಾಕ್ಕೊಳ್ತಿದ್ರು. ಅದನ್ನೇ ಹಾಕ್ಕೊಂಡು ಪಾಠ್ಯ ಪ್ರವಚನ ಮಾಡ್ತಿದ್ರು ಹೊರತು ಬೇರೆ ಯಾವುದೇ ಒಂದು ರೀತಿಯ ಬಟ್ಟೆಗಳನ್ನು ಧರಿಸ್ಕೊಂಡು ಬಂದಿರತಕ್ಕಂಥ ನಾನು ನೋಡಲಿಲ್ಲ. ಯಾಕೆಂದರೆ ಕೊಡಗು ಅಂತ ಹೇಳುವಾಗ ಸ್ವಲ್ಪ ಬ್ರಿಟಿಷ್ ಸಂಸ್ಕೃತಿಯಿಂದ ಮೇಲ್ಪಂಕ್ತಿಯನ್ನು ತಂದಿರತಕ್ಕಂಥ ಜಿಲ್ಲೆಯಲ್ಲಿ ಡ್ರೆಸ್ ಕೋಡ್ ಅಂತ ನಾವು ಹೇಳ್ತೇವೆ. ಕಾರ್ಯಕ್ರಮಕ್ಕೆ ಯಾವ ಥರ ಹೋಗಬೇಕು, ಮದುವೆಗೆ ಯಾವ ಥರ ಹೋಗಬೇಕು, ಶಿಕ್ಷಣ ಸಂಸ್ಥೆಗೆ ಯಾವ ಥರ ಬರಬೇಕು ಅಂತ. ಬಹುಶಃ ಭಾರತ ಸುತ್ತರಿಗೆ ಅದು ಯಾವುದೂ ಇರಲಿಲ್ಲ. ಅದೇ ಕಂಬಳಿ ಕೊಟ್ಟು ಅದೇ ಕಂಬಳಿ ಪ್ಯಾಂಟು, ಕೈಯಲ್ಲಿ ಬೋರ್ಡ್ ಚಾಕು, ಇನ್ನೊಂದು ಕಡೆ ಡಸ್ಟರು. ಆ ಕರಿ ಬೋರ್ಡಿನ ಹಲಿಗೆ ತಿರುಗಿ ಆದಮೇಲೆ ಅವರು ಪಾಠ ಪ್ರವಚನ ಹೇಳ್ಕೊಂಡು ಹೋಗ್ತಾಯಿದ್ರೆ ನಾವು ಕ್ಲಾಸಲ್ಲಿ ಅವರು ಸ್ವಲ್ಪ ತಮಾಷೆಯೂ ಮಾಡ್ತಿದ್ದೆ. ನಮ್ಮ ಗುರುಗಳಿಗೆ ನಾವು ಸ್ವಲ್ಪ ತಮಾಷೆ ಮಾಡ್ಕೊಂಡಿರುವಾಗ ಅವ್ರಿಗೆ ಗೊತ್ತಿರ್ತದೆ ಕ್ಲಾಸಲ್ಲಿ ತಮಾಷೆ ಮಾಡೋರು ಯಾರು, ಗಲಾಟೆ ಮಾಡೋರು ಯಾರು ಅಂತ. ಹೀಗೆ ಬರೀತಿದ್ದವರು ವಿದ್ಯಾರ್ಥಿಗಳು ಸ್ವಲ್ಪ ಆರ್ಭಟ ಜೋರಾದರೆ ತಿರುಗಿ ನಿಂತರೆ ಅವ್ರ ಕೈಯಲ್ಲಿ ಡಸ್ಟರ್ ಇರ್ತಿತ್ತು. ಅದನ್ನು ಹಾಗೇ ಬಿಸಾಡ್ತಿದ್ರು. ಯಾರಿಗೆ ತಗಲ್ತದೋ ಯಾರಿಗೆ ತಗೊಳ್ಳೋದಿಲ್ಲ ಅಂತ ಗೊತ್ತಿಲ್ಲ. ಅವರ ಸಿಟ್ಟನ್ನು ಹಾಗೆ ತೀರಿಸ್ಕೊಳ್ತಿದ್ರು. ಬಹುಶಃ ಒಂದೊಂದು ಸತಿ ಒಬ್ಬೊಬ್ಬರು ತಲೆಗೆ ತಗಲಿ ಹೋಗಿದ್ದು ಉಂಟು, ಇಲ್ಲ ಅಂತೇನಿಲ್ಲ. ಆದರೆ ಅವರು ಪಾಠ ಮಾಡುವಾಗ ತುಂಬ ಆಸಕ್ತಿಯಿಂದ ನಾವು ಕೇಳ್ತಿದ್ದೆವು. ಅವರು ಪಂಜೆಯವರ ನೇರ ಶಿಷ್ಯರು. ಆ ಪಂಜೆಯವರ ಅದೇ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿವೃತ್ತರಾಗಿ ಹೋದ ನಂತರ ಮತ್ತೆ ಭಾರತೀ ಸೂತರು ಆ ಒಂದು ಶಾಲೆಯಲ್ಲಿ ಕನ್ನಡ ಅಧ್ಯಾಪಕರಾಗಿ ಬಂದ ನಂತರ ನಮಗೆಲ್ಲ ಈಗ ಆಶ್ಚರ್ಯ ಆಗ್ತದೆ. ನಮಗೆ ಪಾಠ್ಯ ಪ್ರವಚನ ಮಾಡಿರ್ತಕ್ಕಂಥ ನಮ್ಮ ಗುರುಗಳು ಇಷ್ಟೊಂದು ಸಾಹಿತ್ಯ ವಲಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೇಗೆ ಬೆಳೆದಿರು ಅಂತ ಹೇಳ್ತಕ್ಕಂಥದ್ದು ನಮಗೆ ಸ್ವಲ್ಪ ಸಂಶಯ ಬರ್ತದೆ. ಯಾಕೆಂದರೆ ಬದುಕಿದ್ದು 61 ವರ್ಷ, 62 ಸಂಪುಟಗಳನ್ನು ಅಂದರೆ ಕೃತಿಗಳನ್ನು ಮುದ್ರಣ ಮಾಡಿ ಹೊರ ತಂದಿದ್ದರು ಅಂತ ಹೇಳ್ತಕ್ಕಂಥದ್ದನ್ನು ನಾವೊಂದು ಕಡೆ ಅವಲೋಕನ ಮಾಡುವಾಗ ಬಹುಶಃ ಕೊಡಗಿನ ಜನ ಸಾಹಿತ್ಯ ವಲಯದ ಒಂದು ಅಭಿರುಚಿಯಿಂದ ಭಾಳ ದೂರ ಕೂತಿರ್ತಕ್ಕಂಥ ಜಿಲ್ಲೆ ಇದು. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಬ್ಬ ಸಾಹಿತಿ ಬೆಳವಣಿಗೆ ಕಾಣ್ತಾ ಇದ್ದಾಗಲೇ ಬೆಳೆದು ಹೋಗ್ಬಿಡ್ತಾನೆ. ಬಹುಶಃ ಇಷ್ಟು ಒಂದು ಗುಡ್ಡಗಾಡು ಪ್ರದೇಶದ, ತೀರಾ ಮಳೆ ಪ್ರದೇಶದ ಮತ್ತು ಕನ್ನಡದ ಗಂಧಗಾಳಿಗಳಿಂದ ಭಾಳ ದೂರ ಉಳಿದಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಕನ್ನಡ ಸಾಹಿತ್ಯವನ್ನು ಆಲೋಕ ಆ ಸಂದರ್ಭಕ್ಕೆ ಸುಮಾರು 61 ಪುಸ್ತಕಗಳನ್ನು ಪ್ರಕಟಣೆ ಮಾಡಿದರೆ ಅಂದರೆ ಅದನ್ನು ಇವತ್ತು ನಾವು ನಿಜವಾಗಿ ನೆನಪಿಸ್ತಾ ಇದ್ದೇವೆ. ನಾಡಿದ್ದು 19ನೇ ತಾರೀಕಿಗೆ ಭಾರತೀ ಸೂತರು ಎಷ್ಟು ಪುಸ್ತಕಗಳನ್ನು ಪ್ರಕಟಣೆ ಮಾಡಿದ್ದಾರೋ ಅವೆಲ್ಲವನ್ನು ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದೀನಿ. ಸಾಗರದ ಪ್ರಕಾಶಕರ ಕೈಯಿಂದ ನಾವು ಅವರ ಮಗನ ಕರೆದು ಮಾತಾಡಿ ಎಲ್ಲ ಹೇಳಿ ಅವರು ಪುಸ್ತಕ ಏನೋ ಕಳಿಸಿಕೊಡ್ತೇನೆ, ಮಾರಾಟದ ವ್ಯವಸ್ಥೆ ನೀವು ತಗೊಳ್ಬೇಕು ಅಂತ ಹೇಳಿದ್ರು. ಬಹುಶಃ ಅದನ್ನು ತೊಗೊಂಡಿದ್ದೀವಿ. ಅವರ ಎಲ್ಲ ಪುಸ್ತಕಗಳು ಎಷ್ಟು ಮುದ್ರಣ ಆಗಿದ್ದಾವೆ ಅದನ್ನೆಲ್ಲ ನೋಡ್ತಕ್ಕಂಥ ಒಂದು ಸೌಭಾಗ್ಯ ಕೊಡಗಿನ ಜನರಿಗೆ ಅವ್ರು ಸಿಗ್ತದೆ. ಆದರೆ 61 ಪುಸ್ತಕಗಳನ್ನು ಅವರು ಬರೆದಿರ್ತಾರೆ. ಮಕ್ಕಳ ಸಾಹಿತ್ಯ ಇರ್ಬೋದು, ಕಾದಂಬರಿ ಇರ್ಬೋದು, ಬೇರೆ ಬೇರೆ ಪ್ರಕಾರದ ಅನೇಕ ಪುಸ್ತಕಗಳನ್ನು ಬರೆದಿರ್ತಕ್ಕಂಥದ್ದನ್ನೆಲ್ಲ ಬಹುಶಃ ಮರುಮುದ್ರಣ ಆಗಬೇಕು ಎಲ್ಲವೂ ಸಹ ನಾನು ಹೇಳುವಂಥದ್ದು. ಇದು ಶತಮಾನದ ವರ್ಷ 15/5/2015 ಅವರ ಶತಮಾನದ ವರ್ಷವನ್ನು ನಾವು ಆಚರಣೆ ಮಾಡಬೇಕು ಅಂತೇಳಿ ಸಾಹಿತ್ಯ ಪರಿಷತ್ತು ಒಂದು ತೀರ್ಮಾನ ತಗೊಂಡೇ ಬಿಟ್ಟು ಅವರ ಕಾರ್ಯಕ್ರಮವನ್ನು ಒಂದು ಚೆನ್ನಾಗಿ ಮಾಡಿದು. ಸರಳ ರೀತಿಯಲ್ಲಿ ಅವತ್ತು ಅವರ ದಿನಕ್ಕೆ ಸರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದು. ಈಗ ನಾವು ಏನು ಕಾರ್ಯಕ್ರಮ ಮಾಡಿದ್ವಿ ಅಂದರೆ ಇಡೀ ಕೊಡಗು ಜಿಲ್ಲೆಯಲ್ಲಿರ್ತಕ್ಕಂಥ 126 ಪ್ರೌಢಶಾಲೆಗಳಲ್ಲೂ ಕೂಡ ಭಾರತೀ ಸೂತರ ಕುರಿತಂತೆ ಪ್ರಬಂಧ ಮತ್ತು ಭಾಷಣ ಸ್ಪರ್ಧೆಗಳನ್ನು ಮಾಡಬೇಕು ಅಂತೇಳಿ ಜಿಲ್ಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರನ್ನು ಕೋರ್ಕೊಂಡ ಮೇಲೆ BOಗಳು ಆ ಕಾರ್ಯಕ್ರಮವನ್ನು ಇವತ್ತು ಅಳವಡಿಸ್ಕೊಂಡು ಬಂದಿದ್ದಾರೆ. ಅದು ಶಾಲೆಗಳಲ್ಲಿ ಭಾರತೀ ಸೂತರ ಪರಿಚಯವನ್ನು ಇವತ್ತಿನ ವಿದ್ಯಾರ್ಥಿ ಪೀಳಿಗೆಗೆ ಈ ಶತಮಾನೋತ್ಸವ ಸಂದರ್ಭದಲ್ಲಿ ಪರಿಚಯಿಸ್ತಕ್ಕಂಥ ಒಂದು ದೊಡ್ಡ ಪ್ರಮಾಣದ ಕೆಲಸ ಈ ಜಿಲ್ಲೆಯಲ್ಲಿ ನಡೆದಿದೆ. ಅದು ಭಾಳ ಮುಖ್ಯ. ವಿದ್ಯಾರ್ಥಿ ದೆಸೆಯಲ್ಲಿರ್ತಕ್ಕಂಥ ಯುವ ಪೀಳಿಗೆಗೆ ಸಾಹಿತ್ಯದ ಹೊರೆಯನ್ನು ಹಚ್ಚತಕ್ಕಂಥ ಜವಾಬ್ದಾರಿ ಇವತ್ತು ನಮ್ಮದಾಗಬೇಕು. ಆಗ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದೊಟ್ಟಿಗೆ ಸಾಹಿತ್ಯ ವಲಯದಲ್ಲೂ ಒಂದಷ್ಟು ಚೇತರಿಸ್ಕೊಳ್ಳಿಕ್ಕೆ, ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಕ್ಕಂಥ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಹಾಗಾಗಿ ನಾವು ಶಾಲೆಗೊಂದು ಕಾರ್ಯಕ್ರಮ, ಕಾಲೇಜಿಗೊಂದು ಕಾರ್ಯಕ್ರಮ ಅಂತ ಕಡ್ಡಾಯ ಮಾಡ್ತಾಯಿದ್ದೇವೆ. ಯಾಕಂದರೆ ಮುಂದಕ್ಕೆ ಸಾಹಿತ್ಯವನ್ನು ಬೆಳೆಸ್ಕೊಂಡು ಹೋಗಬೇಕಾದಂಥದ್ದು ಅವ್ರ ಮೇಲೆ ಇರ್ತದೆ. ಆ ಮಕ್ಕಳಿಗೆ ಪ್ರೇರಣೆ ಕೊಟ್ಟು ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮ್ಮದಾಗ್ತದೆ ಅಂತೇಳಿ ಜಿಲ್ಲೆಯ ಎಲ್ಲ ಪ್ರೌಢಶಾಲೆಗಳಲ್ಲಿ ಇವತ್ತು ಆ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ಮತ್ತು ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಯನ್ನು ಇಟ್ಟಿದ್ದೀವಿ. ಅಷ್ಟು ಮಕ್ಕಳು ಸ್ಪರ್ಧೆಗಳು ಆದಾದ ಮೇಲೂ ಕೂಡ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡಿ ಅಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಯಾರು ಬರ್ತಾರೋ 3 ತಾಲೂಕಲ್ಲಿ 9 ಮಕ್ಕಳು ಅವರಿಗೆ ಕೂಡ ನಾಡ್ದು 19ನೇ ತಾರೀಕಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇನ್ನೂ ಒಂದು ಭಾಳ ಮುಖ್ಯ ಕಾರ್ಯಕ್ರಮ ನಾವು ಮಾಡಿದ್ದೇನಪ್ಪ ಅಂದರೆ ಕನ್ನಡದಲ್ಲಿ ಶಿಕ್ಷಕರಾಗಿ ನಿವೃತ್ತರಾಗಿರ್ತಕ್ಕಂಥ ಪ್ರೌಢಶಾಲೆಯ ಹಿರಿಯ ಶಿಕ್ಷಕರನ್ನು ಒಂದೊಂದು ತಾಲೂಕಿನಿಂದ ಒಬ್ಬೊಬ್ಬರನ್ನು ಅವತ್ತು ಸನ್ಮಾನ ಮಾಡೋದ್ರ ಮೂಲಕ ಆ ಗುರುಗಳಿಗೆ ಕೊಡ್ತಕ್ಕಂಥ ಒಂದು ಗೌರವ ಇದೆಯಲ್ಲ ಅದನ್ನು ಭಾರತೀ ಸೂತರ ಕಾರ್ಯಕ್ರಮದ ಮೂಲಕ ಕೊಡಬೇಕು ಅಂತ ಹೇಳ್ತಕ್ಕಂಥ ಒಂದು ತೀರ್ಮಾನ ಮಾಡಿ ಅದು ಒಂದು ಕಾರ್ಯಕ್ರಮವನ್ನು ಕೂಡ ಆಯೋಜಿಸ್ಕೊಂಡು ಬಂದಿದ್ದೀವಿ.
ಹಾಗಾಗಿ ವರ್ಷಪೂರ್ತಿ ಕಾರ್ಯಕ್ರಮ ನಡಿಬೇಕು. ಆದರೆ ಶಿಕ್ಷಣ ಇಲಾಖೆನ ನಾವು ಮನವಿ ಮಾಡಿದ್ದೀವಿ, ಶಾಲಾ ಕಾಲೇಜುಗಳಲ್ಲಿ ದಯವಿಟ್ಟು ಸಾಹಿತ್ಯ ವಲಯವನ್ನು ಮತ್ತು ಅದರ ಅಭಿರುಚಿಯನ್ನು ಬೆಳೆಸ್ತಕ್ಕಂಥ ರೀತಿಯಲ್ಲಿ ಭಾರತೀ ಸುತರ ಶತಮಾನೋತ್ಸವನ್ನೇ ಒಂದು ಆಧಾರವಾಗಿಟ್ಟುಕೊಂಡು ಇಡೀ ಜಿಲ್ಲೆಯಲ್ಲಿ ಆ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ತಕ್ಕಂಥ ಅನೇಕ ಕಾರ್ಯಚಟುವಟಿಕೆಗಳನ್ನು ಮಾಡಿ, ಅವರ ಪುಸ್ತಕಗಳ ಬಗ್ಗೆ ವಿಮರ್ಶೆ ಇರ್ಬೋದು, ಅವರ ಪುಸ್ತಕಗಳ ಬಗ್ಗೆ ಸಂವಾದ ಇರ್ಬೋದು, ಅವರ ಪುಸ್ತಕಗಳನ್ನು ಓದಿ ಅಭ್ಯಾಸ ಮಾಡಿಕೊಂಡು ಭಾಷಣ ಮಾಡ್ತಕ್ಕಂಥದ್ದಿರ್ಬೋದು, ಏನು ಬೇಕಾದರೂ ಮಾಡ್ಬೋದು. ಅಷ್ಟು ಪುಸ್ತಕಗಳನ್ನು ನಾವು ಬೇಕಾದ್ರೆ ಪರಿಷತ್ತಿಂದ ಕೊಡ್ತೇವೆ, ನೀವು ಆ ಕಾರ್ಯಕ್ರಮಗಳನ್ನು ಮಾಡಿ ಅಂತ ಹೇಳ್ತಕ್ಕಂಥ ಒಂದು ಮನವಿಯನ್ನು ಇವತ್ತಾಗಲಿ ವಿದ್ಯಾ ಇಲಾಖೆಗೆ ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇಂತಹ ಅನೇಕ ಕಾರ್ಯಕ್ರಮಗಳನ್ನು ನಾವು ಮಾಡುವಾಗ ಸಾರ್ವಜನಿಕರ ಸಹಕಾರ ಬೇಕು. ಇವತ್ತು ಭಾರತೀ ಸುತರ ಶತಮಾನೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಜಿಲ್ಲೆಯಾದ್ಯಂತ ಇರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಪತ್ರಗಳನ್ನು, ಆಹ್ವಾನ ಪತ್ರಗಳನ್ನು ಕಳಿಸಿದ್ದೇವೆ. ಜನ ಬಂದು ಅಂತ, ಯಾಕೆಂದರೆ ಅವರ ಶಿಷ್ಯಂದಿರೇ ಕೊಡಗಿನಲ್ಲಿ 1000 ಸಂಖ್ಯೆಯಲ್ಲಿದ್ದಾರೆ. ಭಾರತೀ ಸುತರಿಂದ ವಿದ್ಯೆಯನ್ನು ಪಡೆದಿರ್ತಕ್ಕಂಥ ಸಾವಿರಾರು ಶಿಷ್ಯರು ಜಿಲ್ಲೆಯಲ್ಲಿದ್ದಾರೆ. ಅಂತಹ ಗುರುಗಳಿಗೆ ನಮನವನ್ನು ಸಲ್ಲಿಸ್ತಕ್ಕಂಥ ಒಂದು ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾದರೆ ಸಾಕು, ಅದೇ ಆ ಗುರುವಿಗೆ ಸಲ್ತಕ್ಕಂಥ ನಮನ. ಇದು ಆಗಬೇಕು ಅಂತ ಹೇಳ್ತಕ್ಕಂಥ ಒತ್ತಾಯದ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಆದ್ದರಿಂದ ಈ ಒಂದು ಗುರುವಂದನಾ ಕಾರ್ಯಕ್ರಮವೂ ಹೌದು, ಶತಮಾನೋತ್ಸವ ಕಾರ್ಯಕ್ರಮವೂ ಹೌದು, ಇವತ್ತಿನ ಪೀಳಿಗೆಗೆ ಭಾರತೀ ಸುತರನ್ನು ಪರಿಚಯಿಸ್ತಕ್ಕಂಥ ಒಂದು ಕಾರ್ಯಕ್ರಮವೂ ಹೌದು, ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರುಗಳಿಗೆ ಇಂಥ ಒಂದು ಗುರುಕುಲದಲ್ಲಿ ಭಾರತೀ ಸುತರು ಇದ್ದರು ಅಂತ ಮನವರಿಕೆ ಮಾಡಿ ಮನನ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಹೌದು. ಸಾರ್ವಜನಿಕ ವಲಯದಲ್ಲಿ ಎಲ್ಲರೂ ಸೇರಿ ಅವರಿಗೆ ಒಂದು ನಮನವನ್ನು ಸಲ್ಲಿಸ್ತಕ್ಕಂಥ ರೀತಿಯ ಕಾರ್ಯಕ್ರಮ ಹೌದು ಅಂತ ಆ ಥರದೊಂದು ವ್ಯವಸ್ಥೆಯಲ್ಲಿ ಭಾರತೀ ಸುತರ ಒಂದು ಜನ್ಮ ಶತಮಾನೋತ್ಸವವನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಹುಶಃ ಆ ಕಾರ್ಯಕ್ರಮಕ್ಕೆ ನಮ್ಮ ನಿರೀಕ್ಷೆಗೂ ಮೀರಿ ಜನ ಬರ್ಬೋದು ಅಂತ ಹೇಳ್ತಕ್ಕಂಥ ನಂಬಿಕೆಯಲ್ಲಿ ನಾವು ಅದನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಾಗಿ ಸಾಕಷ್ಟು ಕಾರ್ಯಕ್ರಮಗಳಾಗಿದ್ದಾವೆ. ನಾವೆಲ್ಲ ಬಾಲ್ಯದಲ್ಲಿ ಅವರಿಂದ ಶಿಕ್ಷಣ ಪಡೆದು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಆವತ್ತಿನ ಗುರುಗಳಾಗಿರ್ತಕ್ಕಂಥ ಅವರು ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ, ಅವರು ಕೊಟ್ಟಿರ್ತಕ್ಕಂಥ ಶಿಕ್ಷಣ, ಮಾನವ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೇಗೆ ಬದುಕಬಹುದು ಅಂತ ಹೇಳ್ತಕ್ಕಂಥನ್ನೆಲ್ಲ ಕಲಿಸ್ಕೊಡ್ಬೇಕಾದ್ರೆ ಅವರು ಬರೆದಿರ್ತಕ್ಕಂಥ ಅನೇಕ ಪುಸ್ತಕಗಳನ್ನು ಓದ್ಕೊಂಡು ಬರುವಾಗ ನಮಗೆ ಅದರಲ್ಲಿ ಅರ್ಥ ಆಗ್ತದೆ. ಮತ್ತು ಅವರು ಹೋರಾಟ ನೆಲೆಯಲ್ಲಿ ಸಾಮಾನ್ಯ ವರ್ಗಕ್ಕೆ ನ್ಯಾಯವನ್ನು ಕೊಡ್ತಕ್ಕಂಥ ರೀತಿ ನೀತಿಯಲ್ಲಿ, ಮತ್ತು ಸಮಾನತೆಯ ಒಂದು ಸಮಾಜ ಬರಬೇಕು ಅಂತ ಹೇಳ್ತಕ್ಕಂಥ ರೀತಿ ನೀತಿಯಲ್ಲಿ, ಆಮೇಲೆ ಎಲ್ಲ ವರ್ಗದ ಜನರಿಗೆ ಒಂದು ವ್ಯವಸ್ಥೆ ಸಮಾಜದಲ್ಲಿ ಆಗಬೇಕು ಅಂತ ಹೇಳ್ತಕ್ಕಂಥ ತುಡಿತ ಮತ್ತು ಮಿಡಿತ ಉಂಟಲ್ಲ, ಅವರ ಎಲ್ಲ ಲೇಖನಗಳಲ್ಲಿ ನಾವು ಸ್ವಲ್ಪ ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ. ಅಂತಹ ಸಮಾಜ ಆಗಬೇಕು ಅಂತ ಹೇಳ್ತಕ್ಕಂಥ ಕಲ್ಪನೆ ಕೂಡ ಸಾಹಿತ್ಯ ಪರಿಷತ್ತು. ಭಾರತೀ ಸುತರು ಶಿಕ್ಷಕರಾಗಿ, ಹೋರಾಟಗಾರರಾಗಿ, ಸಾಹಿತಿಯಾಗಿ ಸಲ್ಲಿಸಿದ ಸೇವೆಯನ್ನು ಮಡಿಕೇರಿ ಆಕಾಶವಾಣಿ ಕೇಂದ್ರದವರು ಪ್ರಸರಿಸಿ ಜಿಲ್ಲೆಯ ಜನತೆಗೆ ಅವರನ್ನು ಮತ್ತೊಮ್ಮೆ ಪರಿಚಯ ಕಾರ್ಯವನ್ನು ನಿರ್ವಹಿಸಿರುವುದಕ್ಕೆ ಆಕಾಶವಾಣಿ ನಿಲಯದ ಎಲ್ಲರಿಗೂ ಮತ್ತು ಸಿಬ್ಬಂದಿ ವರ್ಗಕ್ಕೆ ಪರಿಷತ್ತು ಕೃತಜ್ಞತೆಯನ್ನು ಅರ್ಪಿಸುತ್ತದೆ. ಭಾರತೀ ಸುತರು ನಮಗೆಲ್ಲ ಗುರುಗಳು. ನಾವು ವಿದ್ಯಾಭ್ಯಾಸ ಮಾಡುವಾಗ ಪ್ರೌಢಶಾಲೆಯಲ್ಲಿ ಅವರು ಕನ್ನಡ ಶಿಕ್ಷಕರಾಗಿದ್ದರು. ಸಾಹಿತ್ಯದ ಒಂದು ಓರೆಗಲ್ಲನ್ನು ವಿದ್ಯಾರ್ಥಿ ಮಾಲೆ ಅವರು ಹೇರ್ತಕ್ಕಂಥ ಒಂದು ದೊಡ್ಡ ಪ್ರಬುದ್ಧತೆಯನ್ನು ಇಟ್ಕೊಂಡು ಭಾರತೀ ಸುತರು ನಮಗೆಲ್ಲ ಪಾಠ ಪ್ರವಚನಗಳನ್ನು ಮಾಡ್ತಾಯಿದ್ರು. ಅಂಥ ಒಬ್ಬ ಸಾಮಾನ್ಯ ವ್ಯಕ್ತಿ, ಒಬ್ಬ ಸಾಹಿತಿಯಾಗಿ, ಒಬ್ಬ ಹೋರಾಟಗಾರನಾಗಿ, ಶಿಕ್ಷಕನಾಗಿ ನಮ್ಮ ಗುರುಗಳಾಗಿದ್ದರಿಂದ ಆ ಗುರುಗಳಿಗೆ ನಮನವನ್ನು ಸಲ್ಲಿಸಲೇಬೇಕು ದೊಡ್ಡ ಪ್ರಮಾಣದಲ್ಲಿ ಅಂತ ಹೇಳಿ ಸಾಹಿತ್ಯ ಪರಿಷತ್ತು ಇವತ್ತು ಅವರ ಶತಮಾನೋತ್ಸವವನ್ನು ಎಲ್ಲ ಪ್ರೌಢಶಾಲಾ ಶಿಕ್ಷಕರುಗಳನ್ನು ಸೇರ್ಪಡೆ ಮಾಡಿಕೊಂಡು ಇವತ್ತು ಆಯೋಜನೆ ಮಾಡ್ತಾ ಇದೆ. ಮತ್ತು 23, 24ಕ್ಕೆ ಮಡಿಕೇರಿಯಲ್ಲಿ ರಾಜ್ಯ ಮಟ್ಟದ ಒಂದು ವಿಚಾರಗೋಷ್ಠಿ ನಡೀತಾ ಇದೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಶತಮಾನೋತ್ಸವ ಹಾಗೂ ಕನ್ನಡ ವರ್ಷಾಚರಣೆ ಅಂತ ಹೇಳ್ತಕ್ಕಂಥ ಕಾರ್ಯಕ್ರಮವಾಗಿ ಅದನ್ನು ನಾವು ಆಯೋಜಿಸಿದ್ದೇವೆ. ಅದರಲ್ಲಿ ಕೂಡ ಭಾರತೀ ಸುತರ ಬ್ರಹ್ಮಗಿರಿ ಅಂತ ಹೇಳ್ತಕ್ಕಂಥ ಸಂಸ್ಮರಣಾ ಗ್ರಂಥ ಏನಿದೆ ಅದನ್ನು ಮರುಮುದ್ರಣ ಮಾಡಿ ಸುಮಾರು 680 ಪುಟಗಳ ಭಾರತೀ ಸುತರ ಕುರಿತಂತೆ ಕಾವೇರಿ ಪ್ರಕಾಶನದವರು ಆಗ ಹೊರತಂದಂಥ ಬ್ರಹ್ಮಗಿರಿ ಅವರ ಸಂಸ್ಮರಣಾ ಗ್ರಂಥವನ್ನು ಇವತ್ತು ಮರುಮುದ್ರಣ ಮಾಡಿ 23ರ ಆ ಕಾರ್ಯಕ್ರಮದಲ್ಲಿ ಆ ಒಂದು ಸಂಸ್ಮರಣಾ ಗ್ರಂಥವನ್ನು ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಆಯೋಜಿಸಿಕೊಂಡಿದ್ದೇವೆ. ಹಾಗಾಗಿ 19, 23 ಮತ್ತು 24ರ ಈ ಸಾಹಿತ್ಯಪರವಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಕೊಡಗಿನ ಸಾಹಿತ್ಯಾಭಿಮಾನಿಗಳು, ಸಾಹಿತ್ಯ ಪರಿಷತ್ತಿನವರು ಮತ್ತು ಕನ್ನಡಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಅಂತ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಈ ಆಕಾಶವಾಣಿ ನಿಲಯದ ಮೂಲಕ ಎಲ್ಲರಲ್ಲೂ ಮನವಿ ಮಾಡಿಕೊಳ್ತಾ ಇದ್ದೇನೆ. ನಮಸ್ಕಾರ ಭಾರತೀ ಸುತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದವರು ಶ್ರೀ ಟಿಪಿ ರಮೇಶ್. ನಿರ್ಮಾಣ ಸಹಾಯ ಉಮೇಶ್ ಡಿಎಂ. ಪರಿಕಲ್ಪನೆ ಮತ್ತು ನಿರ್ಮಾಣ ಎಸ್ ಸುಬ್ರಹ್ಮಣ್ಯ.